ಹೋಗುದಿಲ್ಲ. ನಾನು ಇನ್ನ 3 ಕಡೆ ಬೆಂಗಳೂರು ನಗರದಲ್ಲಿ ಪುತ್ಥಳಿಗಳ ಹೊಸ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ರಾಮನಗರಕ್ಕೂ ಹೋಗ್ಬೇಕಾಯ್ತು, ಅಲ್ಲೂ ಗಲಾಟೆ. ಈಗ ಕಾಂಗ್ರೆಸ್ ಕಚೇರಿಯಿಂದ ಗಲಾಟೆ, ಫೋನ್ ಮೇಲೆ ಫೋನ್ ಬರ್ತಾ ಇದೆ. ಜವಾಬ್ದಾರಿ ಇದೆ ಮುಖ್ಯಮಂತ್ರಿಗಳಿಗೆ ಹೇಳಿ ಈಗಾಗಲೇ ನಾನು ಅಲ್ಲಿ ಕಾರ್ಯಕ್ರಮವನ್ನು ನಾವು ಅಲ್ಲಿ ನಡೆಸಬೇಕಾಗಿದೆ. ಇವತ್ತು ಭಾರತದ ಸಂವಿಧಾನ ಎನ್ನುವ ಆತ್ಮ ನೀಡಿದ ಪರಮಾತ್ಮನಿಗೆ ಗೌರವ ಕೊಡುವಂತ ಕೆಲಸ ಇವತ್ತು ನಾವೆಲ್ಲ ಸೇರಿದ್ದೇವೆ. ನಾವು ಅಂಬೇಡ್ಕರ್ ಅವರ ಪ್ರತಿಮೆಗೆ ಪೂಜೆ ಮಾಡ್ತಾ ಇಲ್ಲ. ಯಾರು ಅಂಬೇಡ್ಕರ್ ಪ್ರತಿಮೆಗೆ ಪೂಜೆ ಮಾಡ್ತಾ ಇದ್ದಾರೆ ಅಂತಂದ್ರೆ ನನ್ನ ಮನಸ್ಸಿಗೆ ಅದು ಸಮಾಧಾನ ಇಲ್ಲ. ಅವರ ಪ್ರತಿಭೆಗೆ ಪೂಜೆ ಮಾಡ್ತಾ ಇದ್ದೇವೆ. ಅವರು ಕೊಟ್ಟಂತ ಪ್ರತಿಭೆ ಇಡೀ ದೇಶ, ಒಂದು ಸಮಾಜ, ಒಂದು ಧರ್ಮ ಅಲ್ಲ, ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನಿನ್ನ ಬದುಕು, ನಿನ್ನ ಆಚಾರ, ನಿನ್ನ ವಿಚಾರ ಪ್ರತಿಯೊಂದಕ್ಕೂ ಕೂಡ ರಕ್ಷಣೆ ಕೊಟ್ಟಂತ ಧರ್ಮಗಳಲ್ಲಿ ನಾವು ಯಾವ ರೀತಿ ಭಗವದ್ಗೀತೆನ ಹಿಂದೂ ಧರ್ಮದಲ್ಲಿ, ಕುರಾನ್ನ ನಮ್ಮ ಮುಸಲ್ಮಾನ್ ಸ್ನೇಹಿತರು, ಬೈಬಲ್ನ ಹೆಂಗೆ ಯಾವ ರೀತಿ ಕ್ರಿಶ್ಚಿಯನ್ರು ರೂಪವನ್ನು ಕೊಳ್ತಾರೆ, ಎಲ್ಲದಕ್ಕೂ ಮೇಲಾಗಿ ಆ ಜೀವಗಳ ರಕ್ಷಣೆಗೆ ಇವತ್ತು ನಮ್ಮ ಸಂವಿಧಾನವನ್ನು ಕೊಟ್ಟು ನಮ್ಮ ಬದುಕನ್ನು ರೂಪಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ದೇಶವನ್ನ ಕಟ್ಟಿದಂತ ನಿಜವಾದ ಮಗ, ಜೀವ ಇದ್ರೆ ಜೀವನ, ಆ ಜೀವನಕ್ಕೆ ಇವತ್ತು ಉಸಿರನ್ನ ಕೊಟ್ಟಿದ್ದಾರೆ. ನಾವೇನು ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ. ನಮ್ಮ ಸಂವಿಧಾನವೇ ನಮ್ಮ ತಂದೆ ತಾಯಿ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ರಕ್ಷಣೆಗೆ ವಿಧಾನಸೌಧದ ಎದುರುಗಡೆ ನ್ಯಾಯಾಂಗ ಇದೆ, ನಾವು ಶಾಸಕಾಂಗ ಇಲ್ಲಿ ಕೂತಿದ್ದೇವೆ, ಕಾರ್ಯಾಂಗನೂ ಪಕ್ಕದಲ್ಲಿದ್ದೇವೆ, ಒಂದು ಕಡೆ ಮೂಲೆಯಲ್ಲಿ ಪತ್ರಿಕಾ ರಂಗ ಇದೆ. ಈ 4 ಈ ಕರ್ನಾಟಕದಲ್ಲಿ ಬಹಳ ವಿಶೇಷ. ಹಿಂದೆ ನಾನು ವಿದ್ಯಾರ್ಥಿ ನಾಯಕರಿದ್ದಾಗ ಒಂದು ದೊಡ್ಡ ಹೋರಾಟ ನಡೀತು. ಬಸವಲಿಂಗಪ್ಪನವರು ಒಂದು ದೊಡ್ಡ ನಮ್ಮೆಲ್ಲ ನಾಯಕರಾಗಿದ್ದರು ಅವತ್ತಿನ ಕಾಲದಲ್ಲಿ. ಅವತ್ತು ಇಲ್ಲಿ ವಿಧಾನಸೌಧ ಎದುರುಗಡೆನೆ ಈ ಸಂವಿಧಾನದ ಮಹಾನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಇಲ್ಲೇ ಆಗಬೇಕು ಅಂತೇಳಿ ಅವತ್ತು ಸೂಚಿಸಿ ಗುಂಡರಾಯರ ಕಾಲದಲ್ಲಿ ಇಲ್ಲಿ ಅವತ್ತು ಪ್ರತಿಮೆಯನ್ನ ಪ್ರಾರಂಭ ಮಾಡಿ ಇದು ಅಂಬೇಡ್ಕರ್ ವಿಧಿ ಅಂತ ಹೇಳಿ ಈಗೂ ನನ್ನ ಮನಸ್ಸಿಗೆ ಬಹಳ ಅಚಲವಾಗಿ ಇವತ್ತು ಉಳ್ಕೊಂಡಿದೆ. ಈಗ ನಮ್ಮ ಮಿತ್ರರಾದಂಥ ಮಹದೇವಪ್ಪನವ್ರು ಹೇಳ್ದಂಗೆ ಬಹಳ ಚೆನ್ನಾಗಿ ಪ್ರವಚನವನ್ನು ಮಾಡ್ತಾರೆ. ಮುಂದಕ್ಕೆ ಅವ್ರನ್ನೇ ಎಲ್ಲ ಕಡೆನೂ ಕಳಿಸ್ಬೇಕು, ಪ್ರೊಫೆಸರ್ ಆಗಿ ಕೆಲಸ ಮಾಡಲಿಕ್ಕೆ ಅವಶ್ಯಕತೆ ಇದೆ. ನಮ್ಮ ದೇಹ ಸತ್ರು ಭಾರತ ಸಂವಿಧಾನ ರೂಪದಲ್ಲಿ ನಾನು ಬದುಕಿರ್ತೇನೆ ಅಂತ ಹೇಳಿ ಏನು ಅವರು ಘೋಷಣೆಯನ್ನು ಮಾಡಿದ್ರು, ಅದನ್ನು ಯಾರು ಕೂಡ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದು ಶಾಶ್ವತವಾಗಿ ನಾವೆಲ್ಲ ಉಳಿಸ್ಲಿಕ್ಕೆ ನಾವೆಲ್ಲ ಹೋಗ್ತಾ ಇದ್ದೇವೆ. ಸೊ ಮುಂದಿನ ಜನಾಂಗಕ್ಕೆ ನಾವು ಏನು ಕೊಟ್ಟು ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ. ಆದರೆ ಅವರ ಜನತೆಗೆ ನಮ್ಮ ಸಂವಿಧಾನವನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಶಕ್ತಿ ಮತ್ತು ಜ್ಞಾನವನ್ನು ಉಂಟು ಮಾಡಿದ್ರೆ ಇದೇ ನಮ್ಮ ಬದುಕಿಗೆ ಒಂದು ದೊಡ್ಡ ಸಾರ್ಥಕ ಆದಂಗೆ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಧರ್ಮ ಮನುಷ್ಯನಿಗಾಗಿ ಅನ್ನು ಮುಖ್ಯ ಅಲ್ಲ, ಮನುಷ್ಯನಿಗೆ ಧರ್ಮಕ್ಕಾಗಿ ಅಲ್ಲ. ಸೊ ಅದರಿಂದ ಧರ್ಮ ಒಂದು ಕಡೆ, ನಮ್ಮಲ್ಲಿರೋಂಥ ನೀತಿ ಒಂದು ಕಡೆ. ನಾವು ಎಲ್ಲರೂ ಕೂಡ ಏನೇ ಇದ್ರೂ ಕೂಡ ಆಚರಣೆಯಲ್ಲಿ ಈ ಸಂವಿಧಾನದ ಆಚರಣೆಗೆ, ರಕ್ಷಣೆಗೆ ನಾವೆಲ್ಲ ಈ ಸಂದರ್ಭದಲ್ಲಿ ನಾವು ಬದ್ಧತೆ ಆಗಬೇಕಾಗ್ತದೆ. ಇವತ್ತು ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿಕೊಂಡವ್ರೆ ಗಂಟೆಗಟ್ಟಲೆ ನಾವು ಮಾತಾಡೋಕೆ ಹೋಗೋದಿಲ್ಲ. ಇಡೀ ನಮ್ಮ ಸರ್ಕಾರ ಅಂಬೇಡ್ಕರ್ ಅವರ ವಿಚಾರಧಾರೆಗಳಿಗೆ, ಅಂಬೇಡ್ಕರ್ ಅವರು ಹಾಕೊಟ್ಟಂತಕ್ಕೆಲ್ಲದಕ್ಕೂ ಕೂಡ ರಕ್ಷಣೆಯನ್ನು ಮಾಡಿಕೊಂಡು ನಾವು ಬಂದಿದ್ದೇವೆ. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಆಂಜನೇಯ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಆದಾಗ ಏನು ಬೆಳಗಾಂ ಅಧಿವೇಶನದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಏನು ಒಂದು ಆಂಧ್ರ ಪ್ರದೇಶ ಆದ ಮೇಲೆ ನಾವೇನಾದ್ರು ಒಂದು ತೀರ್ಪನ್ನು ತೆಗೆದುಕೊಂಡಿದ್ರೆ, ನಮ್ಮ ಕಾನೂನಿನ ತಿದ್ದುಪಡಿಯನ್ನು ನಾವು ಮಾಡಿಕೊಂಡಿದ್ರೆ ನಮ್ಮ ರಾಜ್ಯದಲ್ಲಿ, ಅದು ಸಿದ್ದರಾಮಯ್ಯನವರ ಕಾಲದಲ್ಲಿ, ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲಿ ಅನ್ನೋದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. 37,000 ಕೋಟಿ ಆವತ್ತಿನ ಕಾಲಕ್ಕೆ
ಕೇಂದ್ರ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಗೆ ಬರೀ 80,000 ಕೋಟಿ ಇತ್ತು. ಅಂದರೆ ನಾವು ಭಾಳ ಮುಂದಿನಲ್ಲಿ ನಾವು ಇದ್ದೇವೆ. ಬೇಕಾದಷ್ಟು ಜನ ತರ್ಕ ಚರ್ಚೆ ಮಾಡ್ತಾ ಇದ್ದಾರೆ. ಅವ್ರ ಕಾಲಗಳಲ್ಲಿ BJP ಅವ್ರ ಕಾಲದಲ್ಲಿ ಇನ್ನೊಂದು ಕಾಲದಲ್ಲಿ ಅವ್ರ ಕೈ ಬರೀ ಖಾಲಿ ಮಾತು, ಬರೀ ಲಿಪ್ ಸಿಂಪತಿ, ಆ ಜನರ ಬದುಕಿಗೆ ಏನು ಮಾಡಲಿಲ್ಲ. ಈ ಟ್ರೈಬಲ್ ಆ್ಯಕ್ಟ್ಗೆ ಟ್ರೈಬಲ್ಗೆ ನಮ್ಮ ಪಕ್ಷ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಎಲ್ಲರೂ ಕೂಡ ರೈತರಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ಕಾನೂನು ತೆಗೆದುಕೊಂಡು ಬಂದರೆ ಆ BJP ಸರ್ಕಾರದ ಅವಧಿಯಲ್ಲಿ ಒಬ್ಬನಿಗೂ ಕೂಡ 1 ಎಕರೆ ಕೊಡಲಿಕ್ಕೆ ಮುಂದೆ ಬರಲಿಲ್ಲ. ಆದರೆ ಮುಖ್ಯಮಂತ್ರಿಗಳು SC ಇರ್ಬೋದು, ST ಇರ್ಬೋದು, ರೈತರು ಇರ್ಬೋದು, ಎಲ್ಲರೂ ಕೂಡ ಯಾರ್ಯಾರು ಫಾರೆಸ್ಟ್ ಇಲಾಖೆಯಲ್ಲಿ ಇವರು ಕೂಡ 116 ವರ್ಷದಿಂದ ವ್ಯವಸಾಯ ಮಾಡಿಕೊಂಡು ಬದುಕ್ತಾ ಇದ್ದಾರೆ, ಯಾರನ್ನು ಕೂಡ ಒಕ್ಕಲು ಏಳಿಸಬಾರ್ದು ಅನ್ನೋ ಒಂದು ಸಂದೇಶವನ್ನು ಈಗಾಗಲೇ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಹಿಂಗೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಸಮಾಜಕ್ಕೆ ಯಾರು ತುಳಿತಕ್ಕೆ ಒಳಗಾಗಿದ್ದವರು, ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ, ಈ ದೇಶದಲ್ಲಿ ಬೇಕಾದಷ್ಟು ಜನ ಗುರು ಹಿರಿಯರಿದ್ದಾರೆ, ಧರ್ಮಪೀಠದ ನಾಯಕರುಗಳಿದ್ದಾರೆ, ರಾಮ ದೇವರು ಆಂಜನೇಯ ಎಲ್ಲ ನಾವು ಪೂಜೆಯನ್ನು ನಾವು ಮಾಡ್ತೇವೆ. ಅದೇ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಪುತ್ಥಳಿ ಇಡೀ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಇಲ್ಲ ಅನ್ನೋದು ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಆಂಜನೇಯ ರಾಮನ ಬಂಟ, ಆಂಜನೇಯ ತಂದೆ ದಶರಥ ಮಹಾರಾಜ, ಎಲ್ಲೂ ಕೂಡ ಇದು ರಾಮನ ತಂದೆ ದಶರಥ ಮಹಾರಾಜ, ರಾಮನ ತಂದೆಯ ವಿಗ್ರಹ ಎಲ್ಲೂ ಇಲ್ಲ, ಆದರೆ ರಾಮನ ಬಂಟ ಆಂಜನೇಯನ ವಿಗ್ರಹ ಎಲ್ಲ ಕೂಡ ಇದೆ. ಯಾಕೆ? ಆಂಜನೇಯ ಒಬ್ಬ ಸಮಾಜ ಸೇವಕ. ಹಂಗೆ ಇವತ್ತು ಈ ದೇಶದ ಸಂವಿಧಾನವಲ್ಲ, ಜನರ ಬದುಕನ್ನು ರಕ್ಷಣೆ ಮಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಕೊಡುಗೆಗೆ ಇವತ್ತು ನಾವು ಗೌರವನ ಸಲ್ಲಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇದನ್ನು ಉಳಿಸ್ಕೊಂಡು ಹೋಗೋಣ, ಬೆಳೆಸ್ಕೊಂಡು ಹೋಗೋಣ. ಇಡೀ ಸರ್ಕಾರ ಅವರ ಆಚಾರ ವಿಚಾರಗಿದೆ ಅನ್ನೋ ಮಾತನ್ನು ಹೇಳಿ ನಿಮ್ಮೆಲ್ಲರೂ ಕೂಡ ಭಾಳ ಹಿರಿಯರು ಯುವಕರು ಎಲ್ಲರೂ ಕೂಡ ಏನು ಬಂದಿದ್ದೀರಿ, ನಿಮ್ಮ ಬದುಕನ್ನು ಕಟ್ಕೊಳ್ಳುವಂಥ ಕೆಲಸ ಮಾಡಬೇಕು. ಸಮಾನತೆಗೆ ತಾವು ಶಕ್ತಿಯನ್ನು ತುಂಬಬೇಕು ಹೇಳಿ ತಮ್ಮೆಲ್ಲರಿಗೂ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಯಾರು ತಪ್ಪು ಭಾವನೆ ಬೇಡ. ಕಾಂಗ್ರೆಸ್ ಕಚೇರಿಗೆ ಹೋಗಿ ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಬೇಕಾಗಿದೆ, ಕ್ಷಮಿಸಬೇಕು. ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಚಪ್ಪಾಳೆಗಳ ಮೂಲಕ ಬಿಡೋಣ. ಧನ್ಯವಾದಗಳು ಸರ್, ತಾವು ಬಂದಿದ್ದಕ್ಕೆ ಮತ್ತು ಅರ್ಥಪೂರ್ಣವಾದಂಥ ಮಾತುಗಳನ್ನು ನಡೆಸಿಕೊಟ್ಟಿದ್ದಕ್ಕಾಗಿ. ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರು, ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ KH ಮುನಿಯಪ್ಪನವರ